ಆಚೆಗೆ ತಗೊಂಡೋಗಿ ನಿಂದು ಬೋಸ್ತಾರೆ ಅಪೂರ್ವವಾದ ಸ್ವಾಗತವನ್ನು ಕೋರ್ತಾ ಈ ಗ್ರಾಮದ ಪ್ರಚಾರ ರಥದ ಮುಂಭಾಗಕ್ಕೆ ಬಂದು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗಾಗಲೇ ಶ್ರೀಮಂತ ಯುವ ಸಮಾನರಾದಂಥ ರೂಪಣ್ಣ ಶ್ರೀನಿವಾಸ ವೇದಿಕೆ ಕೊಡಬೇಕಾಗಿ ಕೆಂಕೆರೆ ಗ್ರಾಮದ ಕಾಂಗ್ರೆಸ್ ಕುಟುಂಬಗಳಿಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಈಗ ಚಿಕ್ಕ ಕಟ್ಕೊಟ್ಟವ್ರೆ. ಕೆಂಕೆರೆ ಗ್ರಾಮದಾಗೆ 12 ಜನ ಪೆನ್ಷನ್ ತಗೊಂತಿದ್ರು, ಅದನ್ನ 25 ಜನಕ್ಕೆ ಜಾಸ್ತಿ ಮಾಡಿರು. ಶ್ರೀರಾಮ್ ರೆಡ್ಡಿ ವಾಯವ್ರೆ ಕೆಂಕೆರೆಗೆ ಮಾರಮ್ಮ ದೇವಸ್ಥಾನಕ್ಕೆ ಕಮ್ಯುನಿಟಿಯಲ್ಲಿ ಕಟ್ಟಿಸ್ಕೊಟ್ಟವ್ರೆ. ಕೆಂಕೆರೆ ಗ್ರಾಮದಾಗೆ 4 ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿಕೊಟ್ಟವ್ರೆ ಕಾಂಗ್ರೆಸ್ ಗವರ್ಮೆಂಟ್ ನಿಂದ. ಕೆಂಕೆರೆ ಗ್ರಾಮದಿಂದ ಬ್ಯಾಡಗೆರೆ ದೊಣಸಳ್ಳಿಗೆ ಮಣ್ಣು ರೋಡ್ ನಿರ್ಮಾಣ ಮಾಡಿಕೊಟ್ಟವ್ರೆ. ಈಗ ನಮ್ಮ ಪ್ರಿಯತಮ ನಾಯಕರಾದಂತ ಹೆಚ್ಚಿನ ಆಸೆ ಈ ಕೆಂಕೆರೆ ಅಂದ್ರೆ ನಮ್ಮ ಸೆಂಟ್ರೇಟ್ರಿಂದ ವಯ ಹಿಂಗೆ ಕೆಂಕೆರೆ ಮೇಲೆ ಬೆಳಗ್ಗೆ ಈಗ ಎಂತ ಪರಿಸ್ಥಿತಿಗೂ ಮುಂದೆ ಅವರಿಗೆ ಆ ಶಕ್ತಿ ಇದೆ, ಆ ರೋಡ್ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಈ ಬರೋ ಚುನಾವಣೆಯಲ್ಲಿ 2020 ಅವರಿಗೆ ಓಟ್ ಹಸ್ತದ ಗುರುತಿಗೆ ಹಾಕಿ ಅವ್ರನ್ನ ಜಯಿಸಿ ವೇದಿಕೆ ಅಲಂಕರಿಸಿದ పెద్దలకు గ్రామస్తులకు ಸುಧಾಕರ್ ಅವರಿಗೆ ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಲಿಸ್ಕೊಡ್ಬೇಕಂತ ಮನವಿ ಮಾಡ್ತಿದ್ದೀವಿ. ಆತ್ಮೀಯ ಬಂಧುಗಳೇ, ನಮ್ಮ ಪಾರ್ಲಿಂಗಾರೆಡ್ಡಿ ಅವರ ಮಗ ವೆಂಕಟರಾಮರೆಡ್ಡಿ ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕ್ಬೇಕು. ಏನಾರ ಇಬ್ಬಂದಿ ಇದ್ರೆ ಅವರೊಂದು ಒಳ್ಳೆ ಮಾತು ಹೇಳಿದ್ರು, ಅದರಲ್ಲಿ ವಾಸ್ತವ ಕೂಡ ಐತೆ. ಆ ವಾಸ್ತವ ಆಲ್ರೆಡಿ ಕಾರ್ಯರೂಪವಾಗಿದೆ. ಈ ಗ್ರಾಮಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಪಡೆದಿದ್ದೀರ, ಇನ್ನ ಬೇಕಾದವು ಹೆಚ್ಚಾಗಿದ್ದಾವೆ. ಆ ಕಾರ್ಯಕ್ರಮಗಳೆಲ್ಲ ಈ ಕೆಂಕೆರೆ ಗ್ರಾಮಕ್ಕೂ ಅಗಳಿ ಮಂಡಲಕ್ಕೂ ಮಡಕ್ಷರ ಕ್ಷೇತ್ರಕ್ಕೂ ಬಂದಾಗಲೇ ಒಂದು ಸಂಪೂರ್ಣವಾದ ಸಮೀಕೃತವಾದ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಆ ಅಭಿವೃದ್ಧಿ ತರಕ್ಕಾಗಿ ಇವತ್ತು ಡಾಕ್ಟರ್ ನೀಲಕಂಠಾಪುರಂ ರಘುವೀರಾರೆಡ್ಡಿ ಅವರು ಊರೂರು ತಿರುಗ್ತಾ ಎಲ್ಲಾ ವರ್ಗದ ಜನಗಳನ್ನ ಚೈತನ್ಯ ಮಾಡ್ತಾ ಅಭಿವೃದ್ಧಿಗೆ ಓಟ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅಭಿವೃದ್ಧಿ ರೆಡ್ಡಿ ಅವರು ಮಂತ್ರಿ ಆಗಿದ್ದಾಗ, ನಾನು MLA ಆಗಿದ್ದಾಗ ಪ್ರಾರಂಭ ಮಾಡಿದ ಕಾರ್ಯಕ್ರಮಗಳು ಅವೆಲ್ಲ ಹಂಗೆ ನಿಂತಾಗಿದ್ದಾವೆ. ಅವನ್ನೆಲ್ಲ ಸಾಧನೆ ಮಾಡ್ಕೊಂಬಕ್ಕೆ ಇವಾಗ ಸಮಯ ಬಂದೈತೆ.
ಈ ಸಾರಿ ಅದು ತಂಕಂಗ ಇದ್ರೆ ಭವಿಷ್ಯತ್ನಲ್ಲಿ ನಾವು ತಕೊಂಬಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇನ್ನು 5 ವರ್ಷದ ಮೇಲೆ ಪರಿಸ್ಥಿತಿಗಳಲ್ಲಿ ಏನೇನು ಬದಲಾವಣೆ ಬರುತ್ತೋ ಶಂಕರ ನನ್ನ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರ ತಾಯಿ. ಶಂಕರಿಗೆ ಬಂದ್ರೆ ನನ್ನ ದಾಸಪ್ಪ ಎಲ್ಲ ನೋಡ್ಕೊಡ್ತಾ ಇದ್ದ. ದಾಸಪ್ಪ ಇವಾಗ ಕಾಣಿಸ್ತಾ ಇಲ್ಲ ಅನ್ನೋ ಬಾಧೆ ಐತೆ. ಟಾಪಿಂಗ ರೆಡ್ಡಿ ಅವರು ಹಂದ್ರಿ ನೀವು ನೀರು ಎಲ್ಲ ಕೆರೆಗಳಿಗೂ ನೀರು ಕೊಡಬೇಕು. ಅದು ನಿಂತೋಯ್ತು, 10 ವರ್ಷದಿಂದ ನಿಂತೋಯ್ತು. ಹಂದ್ರಿ ನೀವು ನೀರು ಪ್ರತಿ ಕೆರೆಗೆ ಕೂಡ ನೀರು ತುಂಬಿಸೋದಕ್ಕೋಸ್ಕರನೇ ನಾನು ಮತ್ತು ಇವತ್ತು ನಿಮ್ಮೂರಿಗೆ ಓಟ್ ಕೇಳೋದಕ್ಕೆ ಬಂದಿದ್ದೇನೆ. ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆಲ್ಲ ಕೂಡ ಮನಸ್ಸಿನಲ್ಲಿ ಉದ್ಯೋಗ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ದೂರ ಬಾರ ಹೋಗ್ಬೇಕಂದ್ರೆ ರೈಲ್ನಲ್ಲಿ ಹೋಗ್ಬೇಕು, ಅದು ಮಧ್ಯದಲ್ಲಿ ನಿಂತೋಗೈತೆ, ಅದು ಕೂಡ ನಾನು ಪೂರ್ತಿ ಮಾಡಿಸ್ಕೊಡ್ತೀನಿ. ಈ ಕೆಲಸಗಳೆಲ್ಲ ಮಾಡೋದು ಒಂದು ಜವಾಬ್ದಾರಿ ಇರೋದ್ರಿಂದಾನೇ ಈ ದಿನ ಮತ್ತು ನಾನು ಓಟ್ ಕೇಳೋದಕ್ಕೆ ಬಂದಿದ್ದೀನಿ. ಇದು ಲಾಸ್ಟ್ ಎಲೆಕ್ಷನ್, ಮತ್ತು ನಾನು ಎಲೆಕ್ಷನ್ ಮಾಡೋದಿಲ್ಲ, ಇನ್ನು ಮತ್ತು ಓಟ್ ಕೇಳೋದು ಕೂಡ ಬರೋದಿಲ್ಲ. ಇದೆ ಲಾಸ್ಟ್. ರೈತರಿದ್ದಾರೆ, ಬ್ಯಾಂಕ್ಗಳಲ್ಲಿ ಏನಾದ್ರೂ ಸಾಲ ಇದ್ದು ಅದು 2 ಲಕ್ಷ ರೂಪಾಯಿವರೆಗೂ ಸಾಲ ಮನ್ನಾ. ನಾನು ಬರೋ 5 ವರ್ಷ ಇಲ್ಲೋಗ್ಲೂ ದುಡಿತೀನಿ. ನಿಮ್ಮೂರಿಗೆ ಬೇಕಾಗಿರೋ ರೋಡ್ ಹೇಳಿದ್ರಿ, ಅದು ಯಾಕೆ ಅವ್ರು ನಿಂತಾಗ ಒಂದು ಫಡ್ಲಾಗ ಹೋದ್ರೆ ಅಲ್ಲಿ ಒಂದು 10 ಮನೆ 6-7 ಮನೆ ಇದಾವಂತೆ. ಏನಂತಾರೆ ಆ ಮನೆಯಲ್ಲ? ಅವ್ರು ಬಂದಿದ್ರು ನೋಡಪ್ಪ, ಜಯಣ್ಣ ಅವ್ರ ಮನೇಲಿ ಇದಂತೆ. ಪಾಪ ಅವ್ರಿಗೆ ಕರೆಂಟ್ ಇಲ್ವಂತೆ.